ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಹಠಮಾರಿತನದಿಂದ ಮಕ್ಕಳ ಪ್ರತಿಯೊಂದು ಹೆಜ್ಜೆಗೂ ವಿವಿಧ ಕಾರಣಗಳನ್ನು ನೀಡುತ್ತಾ ಅವರನ್ನು ಅಸಮಾಧಾನ ಮಾಡಲು ಹೋಗಬೇಡಿ. ಅಪವಾದಗಳಿಗೆ ಹೆದರಿ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡುವುದಿದ್ರೆ ನಿಸ್ಸಂದೇಹವಾಗಿ ಮಾಡಬಹುದು, ಯಾವುದೇ ತೊಂದರೆಗಳು ಇರೋದಿಲ್ಲ. ವೃಷಭ ರಾಶಿ, ಕಾರ್ಯವನ್ನ ಶುರು ಮಾಡಿದ ನಂತರ ಪದೇ ಪದೇ ನಿಲ್ಲಿಸುವಂತ ಸನ್ನಿವೇಶಗಳು ಎದುರಾಗಬಹುದು. ವಿನಾಶಕಾರಿ ಪ್ರವೃತ್ತಿಗಳನ್ನ ದ್ವೇಷಿಗಳೇ ಆಗಿದ್ರೂ ಉಪಯೋಗಿಸುವ ಯೋಚನೆ ಮಾಡಬೇಡಿ. ಮಿಥುನ ರಾಶಿ, ವೈವಾಹಿಕ ಜೀವನದ ಆರಂಭಿಕ ಭಾಗದವರು ಧೈರ್ಯದಿಂದ ಎಲ್ಲವನ್ನ ಎದುರಿಸುವ ಪರಿಸ್ಥಿತಿಯನ್ನ ನೀವು ಹೊಂದಬೇಕು. ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ರೈತ ವರ್ಗಕ್ಕೆ ಶುಭ ಸುದ್ದಿ ಸಿಗುತ್ತದೆ. ಕರ್ಕಾಟಕ ರಾಶಿ, ಸ್ಟಾರ್ಟ್ಅಪ್ ಗಳನ್ನ ಪ್ರಾರಂಭ ಮಾಡಬೇಕೆಂದು ಯೋಚನೆ ಹೊಂದಿರುವವರು ಸಮಾನ ಮನಸ್ಕರೊಂದಿಗೆ ಕೂತು ಸಮಾಲೋಚನೆ ನಡೆಸಿ ವ್ಯಾಜ್ಯ ಮನೆಯಿಂದ ಹೊರಗೆ ಹೋಗುವುದು ಸರಿಯಲ್ಲ. ಸಿಂಹರಾಶಿ, ಭಾವನಾತ್ಮಕವಾಗಿ ವರ್ತಿಸಿದಾಗ ಪರಿಹಾರವಾಗದ ಸಂಗಾತಿಯೊಂದಿಗಿನ ಮುನಿಸು ಶಾಂತವಾಗಿದ್ದು ತಾಳ್ಮೆಯಿಂದ ಕಾದರೆ ಸರಿ ಹೋಗುತ್ತದೆ. ಕಲ್ಲಿನ ನಿಕ್ಷೇಪಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಲ್ಲಿ ಪರಾಮರ್ಶಿಸದೆ ತೆರಳಲು ಹೋಗಬೇಡಿ. ಕನ್ಯಾ ರಾಶಿ, ಬರವಣಿಗೆಯಿಂದ ಜೀವನವನ್ನ ನಡೆಸ್ತಾ ಇದ್ರೆ ವಿವಾದಾತ್ಮಕ ಹೇಳಿಕೆಗಳಿಂದ ದೂರ ಇರಿ. ವಿದ್ಯಾವಂತರಾಗಿದ್ರೂ ಪ್ರಾಜ್ಞವಂತಿಕೆಯನ್ನ ಕಳೆದುಕೊಂಡ್ರೆ ವಿದ್ಯೆಗೆ ಬೆಲೆ ಸಿಗೋದಿಲ್ಲ. ತುಲಾ ರಾಶಿ, ಇಂಜಿನಿಯರಿಂಗ್ ಮುಗಿಸುವ ಹಂತದ ವಿದ್ಯಾರ್ಥಿಗಳು ಪರದೇಶಕ್ಕೆ ಹೋಗುವುದಿದ್ದಲ್ಲಿ ಆದಷ್ಟು ಬೇಗ ಕೆಲವು ಕೋರ್ಸ್ಗಳನ್ನ ಮಾಡಿಕೊಂಡ್ರೆ ಉತ್ತಮ ಯಶಸ್ಸನ್ನ ಮುಂದೆ ಪಡೆಯಬಹುದಾಗುತ್ತದೆ. ಊಟ ಉಪಹಾರಗಳನ್ನ ಆದಷ್ಟು ಸ್ವಗೃಹದಲ್ಲಿ ಮಾಡಿ. ವೃಶ್ಚಿಕ ರಾಶಿ, ನೀವು ಮಾಡಿದ ವ್ಯವಹಾರ ವಿಶ್ಲೇಷಣೆಗೂ ವಾಸ್ತವ ಪರಿಸ್ಥಿತಿಗೂ ಹಲವಾರು ವ್ಯತ್ಯಾಸಗಳು ಉಂಟಾಗಬಹುದು. ಸರ್ವ ಸಿದ್ಧರಾಗಿರಿ. ದೇವಸ್ಥಾನದ ದರ್ಶನದಿಂದಾಗಿ ವಿಶೇಷವಾದ ಅನುಭೂತಿ ಆಗುತ್ತದೆ. ಧನುರಾಶಿ, ಹಲವು ಕೆಲಸಗಳು ಅಡೆತಡೆ ಉಂಟಾಗುವ ಸಾಧ್ಯತೆಗಳು ಇವೆ. ಜನ್ಮಸ್ಥಾನದ ದೇವರ ಹರಿಕೆಯನ್ನ ತೀರಿಸದ ಪ್ರಭಾವ ಇದ್ದಿರಬಹುದು. ದಾಯಾದಿ ವರ್ಗದ ಜನರಿಗೆ ಅವರು ನಿಮ್ಮನ್ನ ಸತ್ಕರಿಸುವಷ್ಟು ಅಷ್ಟೇ ಸತ್ಕಾರವು ಸಾಕಾಗುತ್ತದೆ. ಇನ್ನು ಮಕರ ರಾಶಿ, ನಿಮ್ಮ ಮುಂದಿನ ಪೀಳಿಗೆಯವರಿಗೆ ನಿಮ್ಮ ಪೀಳಿಗೆಯ ವಿಷಯವನ್ನ ಸರಿಯಾಗಿ ತಿಳಿಸದಿದ್ದಲ್ಲಿ ಅವರು ಕೆಲವು ಪದ್ಧತಿಗಳನ್ನು ಮುಂದುವರಿಸಲು ಕಷ್ಟವಾಗುತ್ತೆ. ಮಕ್ಕಳ ಆಟಿಕೆ ಸಾಮಾನು ಮಾರಾಟಗಾರರಿಗೆ ಲಾಭ ಇದೆ. ಕುಂಭರಾಶಿ, ಕೆಲವೊಂದು ವಿಷಯಗಳು ಹೀಗಾಗಬಹುದು ಎನ್ನುವ ಅನುಮಾನ ನಿಮ್ಗಾಗ್ತಾ ಇದ್ರು ಅವಘಡ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ನಿತ್ಯದ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಪುರುಷ ಪ್ರಧಾನ ಕುಟುಂಬದಲ್ಲಿ ವಾಸಿಸುತ್ತಿರುವ ಮಹಿಳೆಯರಿಗೆ ಗೌರವವು ತೀರಾ ಕಡಿಮೆ ಆದಂತೆ ಅನಿಸಬಹುದು. ಹಿರಿಯರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಯೋಚಿಸುವುದರಲ್ಲಿ ಪ್ರಯೋಜನ ಇಲ್ಲ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.